ನೋಡಿ ಬ್ರದರ್, ಇವತ್ತು ತುಮಕೂರಿನಲ್ಲಿ ನಮ್ಮ KN ರಾಜಣ್ಣ ಅವರು ಸಹಕಾರ ಸಚಿವರು ಒಳ್ಳೆ ಕೆಲಸಗಳನ್ನು ಮಾಡಿ ಅಫೆಕ್ಸ್ ಬ್ಯಾಂಕ್ಗಳಾಗ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು. ಇವತ್ತು ಅವರ ಹುಟ್ಟುಹಬ್ಬ. ನಮ್ಮ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಯಾರೋ ಬಂದು ಏನು ಪ್ರಶ್ನೆ ಬ್ರದರ್, ನೋಡಿ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ, ಯಾರೋ ಇರ್ಬೋದು, ಹೋಗಿ ಆ ಕಡೆ ಹೋಗಿ ಕಳಿಸ್ಬಿಟ್ರು. ಇನ್ನು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳ ಹತ್ರ, ಸರ್ ಕರಿಮಣಿ ಮಾಲೀಕ ಯಾರು ಅಂದರು. ಸಿದ್ದರಾಮಯ್ಯನವ್ರು ಹೆಂಗೆ ಮಾತನಾಡ್ತಾ ನೋಡಿ, ಏಯ್ ಒಡಿರಿ ಕಪಾಲ್ಕ ಅವನಿಗೆ, ಕಳಿಸಾಚಗ ಅವನ್ನ. ಏಯ್ ಬೇರೆ ಪ್ರಶ್ನೆ ಇಲ್ವೇನಪ್ಪ ನಿನಗೆ? ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಅಂಥದ್ರಲ್ಲಿ ಬಂದು ಪೇಟ ಹಾಕಿಲ್ವಾ, ಮಾಂಸ ತಿಂದಿಲ್ವಾ, ಪಂಚೆ ಹಾಕಿದ್ದೀರಾ, ಶಲ್ಯ ಹಾಕಿದ್ದೀರಾ, ಕರಿಮಣಿ ಮಳಿಗೆ, ಇವೆಲ್ಲ ಪ್ರಶ್ನೆ ಏನ್ರಿ? ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಹೋಗು. ಇವತ್ತು ರಾಜಣ್ಣವ್ರದ್ದು ಹುಟ್ಟುಹಬ್ಬ. ಇಡೀ ತುಮಕೂರಿನಲ್ಲಿ ಜಾತ್ರೆ, ದೊಡ್ಡ ಜಾತ್ರೆ ಮಾಡಿದಾಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಮಕೂರು ಅಂದರೆ ನಡೆದಾಡೋ ದೇವರು, ಶ್ರೀ ಸಿದ್ಧಗಂಗಾ ಶ್ರೀಗಳಿರ್ತಕ್ಕಂಥ ಭೂಮಿ ಇದು, ಕಲ್ಪತರು ನಾಡು, ಹೌದಲ್ಲ? ಆದ್ದರಿಂದ ಇಂಥ ಕಾರ್ಯಕ್ರಮಕ್ಕೆ ಕರೆಸಿದಿರಿ, ಬಹಳ ಸಂತೋಷ. ಏಯ್ ಕಳಿಸಿ ಆಚೆಗವನು, ಏನೇ ನಿನ್ನ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಬಿಟ್ರಿ, ಒಳ್ಳೆ ಯೋಜನೆ, ಹೆಂಗಸರುಗಳು ಮನೇಲೇ ಇರ್ತಾ ಇಲ್ಲ, ಬಸ್ ಹತ್ಕೊಂಡು ಹೋಯ್ತವ್ರೆ. ನಾವು ಊಟಕ್ಕೆ ಏನು ಮಾಡೋದು? ಏಯ್ ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ. ನಮ್ಮ ಸರ್ಕಾರ ಪಾಪ ಬಡವರಿಗೆ ಅಂತ 5 ಗ್ಯಾರಂಟಿಗಳನ್ನ ತಂದು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಇವೆಲ್ಲವೂ ಕೂಡ ಜನರಿಗಾಗಿ, ಹೌದಲ್ಲ? ಇವತ್ತು ಒಳ್ಳೆ 10 kg ಅಕ್ಕಿ, 2,000 ರೂಪಾಯಿ ಮನೆ ಯಜಮಾನಿಗೆ, ಫ್ರೀ ಬಸ್, ಫ್ರೀ ಕರೆಂಟ್ ಎಲ್ಲ ಕೊಟ್ಟು 2 ವರ್ಷ ನಾವು ಸರ್ಕಾರ ಮಾಡಿಲ್ಲ, ಹೌದಲ್ಲ? ಆದ್ದರಿಂದ ಎಲ್ಲ ಯೋಜನೆಗಳು ಬಡವರಿಗಾಗಿ ಮಾಡಿದ್ದೀವಿ. ಎಲ್ಲವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇವತ್ತು ರಾಜಣ್ಣವ್ರ ಹುಟ್ಟುಹಬ್ಬ, ಅವರಿಗೆ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು. ಅಂತೂ ಇಂತೂ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ ಅಂದರೆ ನಮ್ಮ ಹಜ್ ಮಂತ್ರಿಗಳು, ಚಾಮರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅಣ್ಣ ಅವರು ಬರ್ತಾ ಇದ್ದಾರೆ. ಅವ್ರದ್ದೊಂದು ಡೈಲಾಗು ಏನು ಹೇಳ್ತೀರಣ್ಣ? ಕಂಜಾಜಯ ಶಬ್ದಾರ್, ಕಂಜಾಜಲೇಶನ್. ಒಬ್ಬೊಬ್ಬ ಲಾಟ್ರಿ ಏನು ಸರ್ ಇದು? ಇವತ್ತು ತುಮಕೂರಿ ಹಬ್ಬ ರೀ, ತುಮಕೂರಿನಲ್ಲಿ ಹಬ್ಬ ಆಗ್ತಾ ಇದೆ ಇವತ್ತು, ರಾಜಣ್ಣವ್ರ ಹುಟ್ಟಬ್ಬ. ನಾನು ನೋಡೇ ಇಲ್ಲಪ್ಪ ಇಷ್ಟೊಂದು ಜನ. ಆಯ್ತು ಸರ್ ನೋಡಿ, ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವ್ರೊಳ್ಳೇದು ಮಾಡ್ತಾ ಇದ್ದಾರೆ. ಹಿಂಗೆ ಜಾಮರ್ ಹಾಕಿದರೆ ಮೊಬೈಲ್ ಸಿಗ್ನಲ್ ಸಿಗಲ್ಲ. ಕಂಜಾಜಯ ಶಬ್ದಾರ್, ಹಬ್ಬ ಲಾಟ್ರಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಹಬ್ಬದ ಥರ ಆಗ್ತಾ ಇದೆ. ನಾವು ಇದುವರೆಗೂ ಇಂಥ ವೇದಿಕೆ ನಾನು ನೋಡೇ ಇರಲಿಲ್ಲ ತುಮಕೂರಿನಲ್ಲಿ. ಅಷ್ಟು ದೊಡ್ಡ ಒಂದು ವೇದಿಕೆ. ಒಂದು ಜೋರು ಚಪ್ಪಾಳೆ ಬರಲಿ. MD ಪಲ್ಲವಿ ಮೇಡಮ್ ಅವರು ನಿಮಗಾಗಿ ಅದ್ಭುತವಾಗಿರ್ತಕ್ಕಂಥ 3 ಗೀತೆಗಳನ್ನು ಹಾಡಿದ್ರು. ಒಂದು ಜೋರು ಚಪ್ಪಾಳೆ. ಇದಿರೋ ಇಲ್ವಂತ ಗೊತ್ತಾಗಲ್ಲ ನಮ್ಗೆ, ಯಾಕಂದ್ರೆ ಮುಂದ್ಗಡೆ ಖಾಲಿ ಚೇರ್ಗಳಿದೆ ಸ್ವಲ್ಪ, ಅದಕ್ಕೆ ಹಿಂದ್ಗಡೆ ಫುಲ್ ಜನ ಇದ್ದೀರಿ. ಯಾಕೆ ಅಂದರೆ ನೀವು ಚಪ್ಪಾಳೆ ತಟ್ಟಿದ್ರೆ ನೋಡಿ, ಬೆಳಗಿನ ಟೈಮು ಸೊಳ್ಳೆ ಪಳ್ಳೆ ಇದ್ರೆ ಸತ್ತೋಗುತ್ತೆ, ಚಿಕನ್ ಗುನ್ಯ ಬರಲ್ಲ. ಅದಕ್ಕಾದ್ರೆ ಚಪ್ಪಾಳೆ ತಟ್ಕೊಬೇಕು ನೀವು, ನಿಮ್ಮ ಸೇಫ್ಟಿಗೆ, ಹೌದಲ್ಲ? ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ, ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ G ಪರಮೇಶ್ವರ್ ಬರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕರ್ನಾಟಕದ ಸಚಿವಾಲಯ ಬರ್ತಾ ಇದೆ. ಇಲ್ಲಿ ಎಲ್ಲರೂ ನೀವಿದ್ದೀರಿ. ನಿಮಗೋಸ್ಕರ ಒಂದಷ್ಟೊತ್ತು ಸ್ವಲ್ಪ ನಗುವಿನ ಕಾರ್ಯಕ್ರಮ, ನಗಬೇಕು. ಯಾಕಂದರೆ ನಗಲಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ, ದೇಹದಲ್ಲಿ ಏನೂ ಆಗಲ್ಲ. ಯಾಕಂದರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಬರೀ ಗಂಡಸರೇ ಇದ್ರು. ಯಾವ ಕಾರ್ಯಕ್ರಮ? BP ಪೇಷಂಟ್ಸ್ಗೆ ನಗ್ಸೋ ಅಂತ ಕಾರ್ಯಕ್ರಮ. BP ಪೇಷಂಟ್ಸ್ಗೆ ನಗ್ಬೇಕಂತೆ. ನಾನು ಡಾಕ್ಟ್ರ್ ಕೇಳಿದೆ, ಏನು ಡಾಕ್ಟ್ರ್ ಇದು ಅಂತ. ಹೌದ್ರಿ, ಇವರೆಲ್ಲ 180-200 BP ಇದೆ, ಇವ್ರಿಗೆ 2 ಮಾತ್ರೆ ಕೊಡ್ತೀವಿ, ಕಡಿಮೆ ಆಗಲ್ಲ BP. ಆದರೆ ಇವತ್ತು ನಗ್ತಾರೆ ನೋಡಿ, ಫೈನಲ್ ರೀಡಿಂಗ್ ಅಂದರು. ನೀವು ನಂಬ್ತಿರೋ ಬಿಡ್ತಿರೋ, ಇದು ನಿಜವಾಗಿ ನಡೆದಿರೋಂಥ ಘಟನೆ. ನಾನು ರಿಚರ್ಡ್ ಲೂಯಿಸ್, ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದು ಹಾಸ್ಪಿಟಲ್ ಕಾರ್ಯಕ್ರಮದಲ್ಲಿ ಮಾಡಿದಂಥದ್ದು. ಹಾಸ್ಯ ಕಾರ್ಯಕ್ರಮ ಆದ ಮೇಲೆ ಅವರ BP ಶುಗರ್ 120, 130, 140 ಹೆಚ್ಚು ಕಡಿಮೆ ನಾರ್ಮಲ್ಗೆ ಬಂದ್ಬಿಡ್ತು, ಮಾತ್ರೆ ಇಲ್ಲದೆ. ಯಾಕೆ? ನಕ್ಕದ್ರಿಂದ. ಆದ್ದರಿಂದ ನಗು ದಿವ್ಯ ಔಷಧ.
ಅದನ್ನು ನೀವು ಇಟ್ಕೊಳ್ಳಿ. ನಾನು ಸುಮ್ಮನೆ ಇರಲಿಲ್ಲ. ಡಾಕ್ಟ್ರೇ ಬರೀ ಗಂಡಸ್ರೇ ಬಂದವರಲ್ಲ, ಹೆಂಗಸ್ರು ಯಾರು ಬಂದಿಲ್ವಾ ಅಂತ ಕೇಳಿದೆ. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ? ಹೆಂಗಸ್ರು ಯಾಕೆ ಬರ್ತಾರೆ? ಬೆಳಿಗ್ಗೆ ಎದ್ರೆ ಮನೆ ಕೆಲಸ, ಪಾಪ ಮನೆ ತೊಳೆಯೋದು, ರಂಗೋಲಿ ಹಾಕೋದು, ತಿಂಡಿ ಮಾಡೋದು, ಮಧ್ಯಾಹ್ನದ ಅಡಿಗೆ, ರಾತ್ರಿ ಅಡಿಗೆ, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಮಕ್ಕಳು ರೆಡಿ ಮಾಡು, ಗಂಡನ ರೆಡಿ ಮಾಡು, ಇಷ್ಟೆಲ್ಲ ಸಂಸಾರದ ಹೊಣೆ ಹೊತ್ತಿರೋಂಥ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ. ವರ್ಕಿಂಗ್ ವುಮೆನ್ ಆಗಿದ್ರು ಕೂಡ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ನಾನು ಹೇಳಿದ್ದಲ್ಲ, ಡಾಕ್ಟ್ರ್ ಹೇಳಿದ್ದು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ಲ ಅಂದರು. ಆಗ ನನಗೆ ಜ್ಞಾಪಕ ಬಂತು, ಫ್ಲೆಕ್ಸು. ಯಾವ ಫ್ಲೆಕ್ಸು? ಇತ್ತೀಚೆಗೆ ಈ ಥರ ಫ್ಲೆಕ್ಸ್ ಓಕೆ, ಆದರೆ ನಾರ್ಮಲ್ ಡೇಸಲ್ಲಿ ನೋಡಿ, ನಿಮ್ಮ ಮನೆ ಅಕ್ಕಪಕ್ಕ ನೋಡಿ, ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು ಜಾಸ್ತಿ ಆಗ್ಬಿಟ್ಟಿವೆ. ಯಾರ್ದು? ಬರೀ ಗಂಡಸರದೆ. ಏನು ಹೆಸರು ಹೇಳು? ಕುಮಾರ 30 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ಏನಾಗಿತ್ಲ ಕುಮಾರನ್ಗೆ? ಹಾರ್ಟ್ ಅಟ್ಯಾಕ್ ಅಂತೆ. ತಿಂಡಿ ಮಾಡ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಬರ್ತೀರಿ. ನಾರಾಯಣ ಸ್ವಾಮಿ 40 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ಫ್ಲೆಕ್ಸು ರಾರಾಜಿಸ್ತಿರುತ್ತೆ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಅಂತೆ. ನೀವು ಇಡೀ ತುಮಕೂರು ಹುಡುಕ್ರಿ, ಬರೀ ಗಂಡು ಮಕ್ಕಳದೇ 30, 35, 40 ವರ್ಷ ಎಲ್ಲ ಹಾರ್ಟ್ ಅಟ್ಯಾಕು. ಅದೇ ನಿಮಗೆ ಈಗ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ. ರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕೈಯಿಂದನೇ ಕೊಟ್ಟು ಬಿಡ್ತೀವಿ. ಇಡೀ ತುಮಕೂರು ಆದಿಯೆಲ್ಲ ಸುತ್ತಗಮ್ಮನ್ರಪ್ಪ. ಒಂದೇ ಒಂದು ಶ್ರದ್ಧಾಂಜಲಿ ಪೋಸ್ಟ್ರು ಹೆಣ್ಣು ಮಕ್ಕಳದು, ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ? ಯಾವುದೂ ಇಲ್ಲ, ಇಲ್ಲವೇ ಇಲ್ಲ. ಕೇಳಿದ್ರು ನಮ್ಮ ಹರೀಶ್ ನಾಗರಾಜ್ ಅವರು ಅತ್ಯುತ್ತಮವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅವರು ನ್ಯೂಸು ಚೆನ್ನಾಗಿದೆ, ಅವ್ರದ್ದೇ ಚಾನಲ್ಲು, ಅತ್ಯುತ್ತಮವಾಗಿ ನಿರೂಪಕರಾಗಿದ್ದಾರೆ. ಎಲ್ಲ ಮುಖ್ಯಮಂತ್ರಿ ಆದಿಯಾಗಿ ಹಿಡಿದು ಎಲ್ಲರನ್ನು ಅವರ ನಿರೂಪಣಾ ಶೈಲಿಯಲ್ಲಿ ಮಾತನಾಡಿಸಿರುವಂಥ ಮಹಾನ್ ನಿರೂಪಕರಿದ್ದಾರೆ. ಅವ್ರು ಕೇಳಿದ್ರು, ಗೋಪಿ ಅವರೇ, ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್ ಆಗಿದ್ರೆ ಯಾವಾಗ ಬರುತ್ತೆ ಅಂತ. ನಾನು ಹೇಳಿದೆ, ಹರೀಶ್ ಜಿ ಖಂಡಿತವಾಗಲೂ ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ದಾಟಬೇಕು ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟರ್ ಬರಬೇಕಾದ್ರೆ. ನೋಡ್ರಿ, ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಡೈಲಾಗ್ ಇತ್ತು ಯೋಗರಾಜ್ ಭಟ್ರದ್ದು, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ. ನೋಡಿ, ಹೆಣ್ಣು ಮಕ್ಕಳಿಲ್ಲದೆ ಕಾರ್ಯಕ್ರಮಗಳೇ ಇಲ್ಲ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಇವತ್ತು ನೋಡಿ, ಇಲ್ಲಿ MD ಪಲ್ಲವಿ ಮೇಡಮ್ ಒಬ್ಬರೇ, ಇನ್ನು ಮಿಕ್ತವರೆಲ್ಲ ಗಣ, ಅವರೊಬ್ಬರ ಧ್ವನಿ ಹೇಗಿದೆ, ನಿಮ್ಮನ್ನೆಲ್ಲ ತೇಲಿಸ್ಬಿಡುತ್ತೆ ಸಂಗೀತದ ಅಲೆನಲ್ಲಿ. ಒಂದು ಅಂತಲ್ಲ ಹೇಳ್ತಾ ಇರೋದು, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಪಕ್ಕದಲ್ಲೊಬ್ಬ ಹೇಳ್ದ ರಾಂಗ್ ಗುರು ಅಂತ. ಯಾಕೆ ಅಂದೆ, 3 ಜನ ಹೆಣ್ಮಕ್ಳು ಕೈ ಕೊಟ್ಬಿಟ್ಟವ್ರೆ ಸರ್ ಅಂದ. 3 ಜನ ಹೆಣ್ಮಕ್ಳು ಕೈ ಕೊಟ್ಟಿರಲ್ಲ, ಅದು ಅವ್ರ ಪರಿಸ್ಥಿತಿ. ಆದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು. ಯಾಕಂದರೆ 9 ತಿಂಗಳು ನಮ್ಮನ್ನು ಹೆತ್ತು ಹೊಟ್ಟೆನಲ್ಲಿ ಇಟ್ಕೊಂಡು ಈ ಭೂಮಿಗೆ ಜನ್ಮ ಕೊಟ್ಟವಳು ತಾಯಿ. ಆ ತ್ಯಾಗನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಹೆಣ್ಣು ಮಕ್ಕಳು ಸ್ಟ್ರಾಂಗು ಅಂತ ಹೇಳೋದು. ಒಂದು ಚಪ್ಪಾಳೆ ತಟ್ಕೊಳ್ಳಿ. ಇವತ್ತು ರಾಜಣ್ಣವರ ತಾಯಿಯವ್ರಿಗೂ ನಾವು ಚಪ್ಪಾಳೆ ತಟ್ಟೋಣ. ಯಾಕಂದರೆ ಇಂಥ ಒಂದು ವ್ಯಕ್ತಿತ್ವದ ಒಂದು ದೊಡ್ಡ ವ್ಯಕ್ತಿನ ಭೂಮಿಗೆ ಕೊಟ್ಟಿದ್ದಾರೆ. ಇವತ್ತು ಅವರ ಮಕ್ಕಳಾಗ್ಬೋದು, ರವೀಂದ್ರ ಸರ್ ಆಗ್ಬೋದು, ರಾಜೇಂದ್ರ ಸರ್ ಆಗ್ಬೋದು, ಅವರು ಕೂಡ ಅತ್ಯುತ್ತಮವಾಗಿ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ರಾಜಣ್ಣ ಸರ್ ಅವರ ಶ್ರೀಮತಿಯವರು ಶ್ರೀ ಶಾಂತಲ ರಾಜಣ್ಣವರು, ಶಾಂತಕ್ಕ ಅಂತವ್ರಂತ ಪ್ರೀತಿಯಿಂದ ಕರಿತೀವಿ, ಅವರು ಕೂಡ ಎಲ್ಲ ಸಾಮಾಜಿಕ ಚಟುವಟಿಕೆ, ಸಮಾಜೋಪಯೋಗಿ ಚಟುವಟಿಕೆಗಳಲ್ಲಿ ತುಂಬ ಮುಂದಿದ್ದಾರೆ. ಅವರು ಕೂಡ ರಾಜಣ್ಣವರ ಹಿಂದೆ ಅವರಿದ್ದಾರೆ. ಒಂದು ಹೆಣ್ಣಿನ ಶಕ್ತಿ ಇದೆ ಅಂತ ಹೇಳ್ತಾ, ಸ್ನೇಹಿತರೆ, ಮೊನ್ನೆ ಹೋಗಿದ್ದೆ. ಇಂತಿಂಥ ಹಾಡುಗಳು ಎಷ್ಟು ಚೆನ್ನಾಗಿದೆ, ಕನ್ನಡದ ಹಾಡುಗಳು, ಜಾನಪದ ಭಾವಗೀತೆ. ಮೊನ್ನೆ ಒಂದು ಕಡೆ ಹೋದ್ರೆ ಸ್ಟ್ರೈಕ್. ನಾನು ಹೇಳ್ದೆ ಆಡ್ರಿ, ಸದ್ಯ ಇಲ್ಲಿ ಕೂತಿದ್ದೀರಾ, ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಸೈಲಿ ಕುಡ್ಕೊಂಡು ಬಂದ್ಬಿಡ್ತಾರೆ, ಅವ್ರದ್ದಾಡಿ ಇವ್ರದ್ದಾಡಿ ಅಂತ. ಒಬ್ಬ ಕೇಳ್ದ, ಯಾವ ಹಾಡಪ್ಪ? ಡಾಕ್ಟರ್ ರಾಜ್ಕುಮಾರ್ ಅವ್ರದ, ವಿಷ್ಣುವರ್ಧನ್ ಅವ್ರದ? ಇಲ್ಲ ಅಂತವನೇ. ಸುದೀಪ್ ಅವ್ರದ? ಇಲ್ಲ ಅಂತಾನೆ. ದರ್ಶನ್ ಅವ್ರದ? ಇಲ್ಲ. ಪುನೀತ್ ಅವ್ರದ? ಇಲ್ಲ. ಶಂಕರ್ ನಾಗ್ ಅವ್ರದ? ಇಲ್ಲ. ವಿಷ್ಣು. ಇನ್ನು ಯಾವ ಹಾಡಬೇಕು ಅಂದರೆ ಹೊಸ ಹಾಡು ಅಂದ. ಯಾವುದು ಅಂದರೆ ಈ ಹಾಡು ಬೇಕಾಗಿತ್ತಂತ, ಅದಕ್ಕೆ ಡ್ಯಾನ್ಸ್ ಮಾಡಬೇಕಂತೆ. ಈ ಹಾಡನ್ನ ಅರ್ಥ ಏನಾದರೂ ಗೊತ್ತಾ ಸ್ನೇಹಿತರೆ? ನಾನು ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಕನ್ನಡದಲ್ಲಿ ಏನಾದರೂ ಈ ಹಾಡು ತರ್ಜುಮೆ ಮಾಡಿದ್ರೆ ಹೆಂಗ ಆಡ್ತಾರೆ? ಈ ಪಾಪಿಯ ಆ ಪಾಪಿ ಬೋಯ್ದ್ನ, ಈ ಪಾಪಿಯ ಆ ಪಾಪಿ ಒಡ್ದ್ನ, ಅಯ್ಯೋ ಪಾಪಿಯೇ, ಅಯ್ಯೋ ಪಾಪಿ ಮುಂಡೆ ಮಗನೇ. ನೋಡಿ, ಈ ಥರ ಬರ್ಬೋದೇನೋ. ಇರಲಿ. ಮೊನ್ನೆ ಇನ್ನೊಂದು ಕಡೆ ಹೋಗಿದ್ದೆ, ಅಣ್ಣ ನರಸಿಂಹರಾಜ್ ಅವರು ವಾಯ್ಸ್ ಮಾಡಿ ಅಂದರು.
ನನಗೆ ಭಾಳ ಖುಷಿ ಆಯಿತು. ಹಿರಿಯ ನಟ ನರಸಿಂಹರಾಜ್ ಅವ್ರದ್ದು ಸಿನಿಮಾದೊಂದು ಡೈಲಾಗ್ ಹೇಳಿದೆ. ಅಯ್ಯೋ ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆಯಾಗುಟ್ಟು ಬಿಟ್ಟಿದ್ದಾನೆ, ಮಾತಾಡು ಮಾತಾಡು ಅಂದೆ. ಅವನು ಸ್ಟಾಪ್ ಅಂದ. ಯಾಕೆ ಅಂದೆ? ಯಾವ ನರಸಿಂಹರಾಜು ಮಾತಾಡ್ತಿದ್ದೀರಣ್ಣ ಅಂದ. ಹಿರಿಯ ನಟ ಹಾಸ್ಯ ಚಕ್ರವರ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ರಲ್ಲಪ್ಪ, ಗುಬ್ಬಿ ವೀರಣ್ಣವರ ಕಂಪನಿ, ತುಮಕೂರು ಕಲಾವಿದರು, ಅಲ್ಲಿಂದನೇ ಬಂದಂಥ ಪ್ರತಿಭೆಗಳು ಡಾಕ್ಟರ್ ರಾಜಣ್ಣ, ಬಾಲಕೃಷ್ಣ ಅವರು, ನರಸಿಂಹರಾಜ್ ಅವರು, ಜಿ ವಿ ಅವರವರು ಅಂದೆ. ನಾನು ಆ ನರಸಿಂಹರಾಜ್ ಅವ್ರು ಕೇಳಲಿಲ್ಲ ಅಂದ. ಇನ್ಯಾರು ಅಂದೆ? ಇನ್ನೊಬ್ರು ತುಮಕೂರವರೇ ಅಂದರು. ಯಾರು ಅಂದೆ? ನರಸಿಂಹರಾಜು ಬಳ್ಳಾಪುರ ಅಂದ್ರು. ಅವರಿಬ್ಬರು ಕಾನ್ವರ್ಜೇಷನ್ದು ನಮ್ಮ ರವಿ ಮತ್ತೆ ನರಸಿಂಹರಾಜ್ ಬಳ್ಳಾಪುರದವ್ರದ್ದು ಮಾತಾಡ್ಬೇಕಾಯ್ತು. ಹೇಗಿದೆ ಅದು? ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಅವ್ರ ಸ್ವಾಮಿ ತಮ್ಮದು ಬೆಳ್ತಂಗಡಿ ಬೆಳ್ತಂಗಡಿ ಅವನು ಹೆಂಗಾಸೆ ಬಂದಿದ್ವಲ್ರ, ಬರಕಿಲ್ವ ನಮ್ಮ ಮನೆಗೆ? ಯಾರೋ ನೀರಿಲ್ದೆ ಕುಡಿದ್ಬಿಟ್ಟು ಈ ಮಾತಾಡಬೇಕಿತ್ತು ನೋಡ್ರಿ ಕತೆನ. ಅದಕ್ಕೆ ಯಾವ ಧ್ವನಿ ಗೊತ್ತಿದೆ ಅದು ಮಾತಾಡ್ತೀನಿ. ಮೊನ್ನೆ ಒಂದು ಹಾಡು ಬಂತು, ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ. ಇದು ಎಲ್ಲ ರೀಲ್ಸು ಬಾತ್ರೂಮು ಬೆಡ್ರೂಮ್ ಎಲ್ಲ ಕಡೆ ಸುಮ್ಮನೆ ಹಾಸ್ಯ, ಒಂದು ಹಾಸ್ಯಕ್ಕಾಗಿ ಈ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಕೆ ಹೋಗಿ ನಮ್ಮ HD ಕುಮಾರಸ್ವಾಮಿ ಅವ್ರನ್ನು ಕೇಳಿದ್ರು. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜಣ್ಣ ಅವರಿಗೆ ಶುಭಾಶಯ ಕೋರಿ, ಏನು ಸಾರ ಕುಮಾರಸ್ವಾಮಿ ಅವರೇ ಮಾತಾಡಿ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಕೇಂದ್ರ ಸಚಿವರು ಕುಮಾರಣ್ಣ ಅವ್ರು ಬಂದರೆ ಹೇಗೆ ಮಾತನಾಡ್ಬೋದು? ನೋಡಿ ಬ್ರದರ್, ಇವತ್ತು ತುಮಕೂರಿನಲ್ಲಿ ನಮ್ಮ KN ರಾಜಣ್ಣ ಅವರು ಸಹಕಾರ ಸಚಿವರು ಒಳ್ಳೆ ಕೆಲಸಗಳನ್ನು ಮಾಡಿ ಅಫೆಕ್ಸ್ ಬ್ಯಾಂಕ್ಗಳಾಗ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು. ಇವತ್ತು ಅವರ ಹುಟ್ಟುಹಬ್ಬ, ನಮ್ಮ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಯಾರೋ ಬಂದು ಏನು ಪ್ರಶ್ನೆ ಬ್ರದರ್? ನೋಡಿ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ, ಯಾರೋ ಇರ್ಬೋದು, ಹೋಗಿ ಆ ಕಡೆ ಹೋಗಿ ಕಳಿಸ್ಬಿಟ್ರು. ಇನ್ನು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳ ಹತ್ರ, ಸರ್ ಕರಿಮಣಿ ಮಾಲೀಕ ಯಾರು ಅಂದರು. ಸಿದ್ದರಾಮಯ್ಯನವ್ರು ಹೆಂಗೆ ಮಾತನಾಡ್ತಾ ನೋಡಿ, ಏಯ್ ಒಡಿರಿ ಕಪಾಲ್ಕ ಅವನಿಗೆ, ಕಳಿಸಾಚಗ ಅವನ್ನ. ಏಯ್ ಬೇರೆ ಪ್ರಶ್ನೆ ಇಲ್ವೇನಪ್ಪ ನಿನಗೆ? ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಅಂಥದ್ರಲ್ಲಿ ಬಂದು ಪೇಟ ಹಾಕಿಲ್ವಾ, ಮಾಂಸ ತಿಂದಿಲ್ವಾ, ಪಂಚೆ ಹಾಕಿದ್ದೀರಾ, ಶಲ್ಯ ಹಾಕಿದ್ದೀರಾ, ಕರಿಮಣಿ ಮಳಿಗೆ, ಇವೆಲ್ಲ ಪ್ರಶ್ನೆ ಏನ್ರಿ? ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಹೋಗು. ಇವತ್ತು ರಾಜಣ್ಣವ್ರದ್ದು ಹುಟ್ಟುಹಬ್ಬ, ಇಡೀ ತುಮಕೂರಿನಲ್ಲಿ ಜಾತ್ರೆ, ದೊಡ್ಡ ಜಾತ್ರೆ ಮಾಡಿದಾಗ ಮಾಡ್ತಾ ಇದ್ದಾರೆ. ಯಾಕಂದರೆ ತುಮಕೂರು ಅಂದರೆ ನಡೆದಾಡೋ ದೇವರು, ಶ್ರೀ ಸಿದ್ಧಗಂಗಾ ಶ್ರೀಗಳಿರ್ತಕ್ಕಂಥ ಭೂಮಿ ಇದು, ಕಲ್ಪತರು ನಾಡು, ಹೌದಲ್ಲ? ಆದ್ದರಿಂದ ಇಂಥ ಕಾರ್ಯಕ್ರಮಕ್ಕೆ ಕರೆಸಿದಿರಿ, ಬಹಳ ಸಂತೋಷ. ಕಳಿಸಿ ಆಚೆಗವನು, ಏನೇ ನಿನ್ನ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಬಿಟ್ರಿ, ಒಳ್ಳೆ ಯೋಜನೆ, ಹೆಂಗಸರುಗಳು ಮನೇಲೇ ಇರ್ತಾ ಇಲ್ಲ, ಬಸ್ ಹತ್ಕೊಂಡು ಹೋಯ್ತವ್ರೆ. ನಾವು ಊಟಕ್ಕೆ ಏನು ಮಾಡೋದು? ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ. ನಮ್ಮ ಸರ್ಕಾರ ಪಾಪ ಬಡವರಿಗೆ ಅಂತ 5 ಗ್ಯಾರಂಟಿಗಳನ್ನ ತಂದು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಇವೆಲ್ಲವೂ ಕೂಡ ಜನರಿಗಾಗಿ, ಹೌದಲ್ಲ? ಇವತ್ತು ಒಳ್ಳೆ 10 kg ಅಕ್ಕಿ, 2,000 ರೂಪಾಯಿ ಮನೆ ಯಜಮಾನಿಗೆ, ಫ್ರೀ ಬಸ್, ಫ್ರೀ ಕರೆಂಟ್ ಎಲ್ಲ ಕೊಟ್ಟು 2 ವರ್ಷ ನಾವು ಸರ್ಕಾರ ಮಾಡಿಲ್ಲ, ಹೌದಲ್ಲ? ಆದ್ದರಿಂದ ಎಲ್ಲ ಯೋಜನೆಗಳು ಬಡವರಿಗಾಗಿ ಮಾಡಿದ್ದೀವಿ. ಎಲ್ಲವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇವತ್ತು ರಾಜಣ್ಣವ್ರ ಹುಟ್ಟುಹಬ್ಬ, ಅವರಿಗೆ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು. ಅಂತೂ ಇಂತೂ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ ಅಂದರೆ ನಮ್ಮ ಹಜ್ ಮಂತ್ರಿಗಳು, ಚಾಮರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅಣ್ಣ ಅವರು ಬರ್ತಾ ಇದ್ದಾರೆ. ಅವ್ರದ್ದೊಂದು ಡೈಲಾಗು ಏನು ಹೇಳ್ತೀರಣ್ಣ? ಕಂಜಾಜಯ ಶಬ್ದಾರ್ ಕಂಜಾಜಲೇಶನ್. ಒಬ್ಬೊಬ್ಬ ಲಾಟ್ರಿ ಏನು ಸರ್ ಇದು? ಇವತ್ತು ತುಮಕೂರಿ ಹಬ್ಬ ರೀ, ತುಮಕೂರಿನಲ್ಲಿ ಹಬ್ಬ ಆಗ್ತಾ ಇದೆ ಇವತ್ತು. ರಾಜಣ್ಣವ್ರ ಹುಟ್ಟಬ್ಬ. ನಾನು ನೋಡೇ ಇಲ್ಲಪ್ಪ ಇಷ್ಟೊಂದು ಜನ. ಆಯ್ತು ಸರ್ ನೋಡಿ, ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವ್ರೊಳ್ಳೇದು ಮಾಡ್ತಾ ಇದ್ದಾರೆ. ಹಿಂಗೆ ಜಾಮರ್ ಹಾಕಿದರೆ ಮೊಬೈಲ್ ಸಿಗ್ನಲ್ ಸಿಗಲ್ಲ. ಕಂಜಾಜಯ ಶಬ್ದಾರ್ ಹಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಧನ್ಯವಾದಗಳು. ನಿಮ್ಮ ಚಪ್ಪಾಳೆ ಬರ್ತಾ ಇರಲಿ, ಹಾಗೇನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ನಮ್ಮ ಕಡೆಯಿಂದ ಮತ್ತೊಮ್ಮೆ ಡಾಕ್ಟರ್ ಶ್ರೀ ರಾಜಣ್ಣ ಸರ್ಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮ ಮುಂದುವರಿಸೋಣ.
ಧನ್ಯವಾದಗಳು.